ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಹೀಗಾಗಿ ಬ್ರಿಗೇಡ್ ರೋಡ್ ಅಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ವಿಜುವಲ್ ಸಹ ಗಮನಿಸ್ತಾ ಹೋಗಬಹುದು. ನಾನು ಸದ್ಯಕ್ಕೆ ಬ್ರಿಗೇಡ್ ರೋಡ್ ನಲ್ಲಿ ಇದ್ದೀನಿ. ಸೊ ಈ ಒಂದು ರೋಡ್ ನಲ್ಲಿ ಈಗಾಗಲೇ ನೋಡ್ತಾ ಹೋಗಬಹುದು ಜಗಮಗಿಸುವಂತಹ ಲೈಟ್ಸ್ ಗಳನ್ನ ಕೂಡ ಈಗಾಗಲೇ ಅಳವಡಿಕೆ ಮಾಡಲಾಗಿದೆ. ಇನ್ನು ಈ ಒಂದು ರೋಡ್ಗೆ ಸಾಕಷ್ಟು ಜನ ಇವತ್ತು ಸಾಯಂಕಾಲ ಬರೋದ್ರಿಂದ ಅಲ್ಲಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಾಗಿರ್ಬೋದು, ಹಾಗೆ ದೊಡ್ಡ ದೊಡ್ಡ ಲೈಟಿಂಗ್ಸ್ ವ್ಯವಸ್ಥೆಯನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಇನ್ನು ಮಹಿಳೆಯರು ಸಪರೇಟ್ ಆಗಿ ಬರೋದಕ್ಕಂತ ಹೇಳಿ ಸಪರೇಟ್ ಆಗಿ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿ ಈಗಾಗಲೇ ಒಂದು ವೇನ ಕೂಡ ಈಗಾಗಲೇ ಹಾಕಲಾಗಿರ್ತಕ್ಕಂಥದ್ದು. ಇನ್ನು ಫುಟ್ಪಾತ್ ನ ಎರಡೂ ಬದಿಯಲ್ಲೂ ಕೂಡ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ಎಲ್ಲಿಯೂ ಕೂಡ ಅಂದ್ರೆ ಈ ಒಂದು ಬ್ರಿಗೇಡ್ ರೋಡ್ಗೆ ಬಂದಂತಹ ಜನರಿಗೆ ಎಲ್ಲೂ ಸಮಸ್ಯೆ ಆಗಬಾರ್ದು, ಜೊತೆಗೆ ಪ್ರಮುಖವಾಗಿ ಮಹಿಳೆಯರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಮಹಿಳಾ ಸುರಕ್ಷತಾ ಕೇಂದ್ರಗಳನ್ನ ಕೂಡ ಈಗಾಗಲೇ ಹಾಕಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು. ಇವತ್ತು 7 ಗಂಟೆಯ ಸುಮಾರಿಗೆ ಈ ಒಂದು ಬ್ರಿಗೇಡ್ ರೋಡ್ ನ ಅಂದ್ರೆ ಈ ಒಂದು ರೋಡ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಿಂದ ಚರ್ಚ್ ಸ್ಟ್ರೀಟ್ ರಸ್ತೆ ಆಗಿರ್ಬೋದು, ಹಾಗೆ MG ರೋಡ್ ರಸ್ತೆ ಆಗಿರ್ಬೋದು, ಹಾಗೆ ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು. ಸೊ ಈ ಒಂದು ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಸುಮಾರು ಇವತ್ತು 2 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ಈಗಾಗಲೇ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಲೈಟಿಂಗ್ಸ್ ಅನ್ನು ಅಳವಡಿಕೆ ಮಾಡೋದ್ರಿಂದ ಬೆಸ್ಕಾಂ ಅಧಿಕಾರಿಗಳು ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಿಯೂ ಕೂಡ ವಿದ್ಯುತ್ ಅವಘಡಗಳು ಸಂಭವಿಸಬಾರದು ಎನ್ನುವ ಕಾರಣಕ್ಕೋಸ್ಕರ ಈಗಾಗಲೇ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಸದ್ಯಕ್ಕೆ ಏನೆಲ್ಲ ಪ್ರಿಪರೇಷನ್ಸ್ ಗಳು ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಿಗೇಡ್ ಅಸೋಸಿಯೇಷನ್ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿದ್ದನ್ನ ಕುರಿತಾಗಿ ಮಾತನಾಡಲಿಕ್ಕೆ ಬ್ರಿಗೇಡ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂತಹ ಸಾಹಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಇವತ್ತು ಹೊಸ ವರ್ಷಕ್ಕೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೂಡ ಉತ್ಸುಕದಲ್ಲಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಪ್ರಿಪರೇಷನ್ಸ್ ಗಳು ಆಗಿದೆ ಅಂತ? ಅಲ್ಲ, ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಬಂದ್ಬಿಟ್ಟು ಬ್ರಿಗೇಡ್ ರೋಡ್ನಲ್ಲಿ ಕಂಪ್ಲೀಟ್ ಆಗಿದೆ. ಕ್ಯಾಮ್ರಾಸ್ ಇನ್ಸ್ಟಾಲ್ ಆಗಿದೆ, ಮತ್ತು ಬ್ಯಾರಿಕೇಡ್ ಮಾಡೋದು ಶುರು ಮಾಡಿದ್ದಾರೆ. ಮತ್ತು ಪೊಲೀಸ್ ಪರ್ಸನಲ್ ಬಂದುಬಿಟ್ಟು ಜಾಗ ಅವ್ರಿಗೆ ಜಾಗ ಮತ್ತು ವುಮೆನ್ ಸೇಫ್ಟಿ ಟೆಂಟ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಅದೆಲ್ಲ ಪ್ರಿಕಾಷನ್ ತಗೊಳ್ಳೋಕ್ಕೆ ರೆಡಿ ಮಾಡಿದ್ದಾರೆ. ಇವತ್ತು ಎಷ್ಟು ಅಂದಾಜಿಗೆ ಎಷ್ಟು ಜನ ಬರಬಹುದು, ಮತ್ತು ಇಲ್ಲಿ ಸುತ್ತಮುತ್ತಲಿನ ಶಾಪ್ಗಳು ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ? ಇಲ್ಲಿ ಅಂಗಡಿಯವರೆಲ್ಲ ಬಂದುಬಿಟ್ಟು 8:30ಗೆ ಕ್ಲೋಸ್ ಮಾಡಿಬಿಡ್ತಾರೆ. ಬಾರ್ ಆ್ಯಂಡ್ ಪಬ್ಸ್ಗೆ ಬಂದುಬಿಟ್ಟು ರೆಸ್ಟೋರೆಂಟ್ಸ್ಗೆ ಅವ್ರಿಗೆ 1 ಗಂಟೆ ತನಕ ಬಂದುಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. 1 ಗಂಟೆ ತನಕ ಆಪರೇಟ್ ಮಾಡ್ತಾರೆ. ಸರ್, ಯಾವ್ಯಾವ ರೋಡ್ಗಳು ಕ್ಲೋಸ್ ಆಗುತ್ತೆ ಸರ್? 7 ಗಂಟೆಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕ್ಲೋಸ್ ಆಗುತ್ತೆ ಅಂತ ಅನ್ಸುತ್ತೆ. ಯಾವ್ಯಾವ ರೋಡ್ಗಳು ಕ್ಲೋಸ್ ಆಗುತ್ತೆ ಇಲ್ಲಿ? ಇಲ್ಲ, ಟ್ರಾಫಿಕ್ಗೆ ಕ್ಲೋಸ್ ಆಗೋ ರೋಡ್ ಬಂದುಬಿಟ್ಟು ಬ್ರಿಗೇಡ್ ರೋಡ್ ಬಂದುಬಿಟ್ಟು ಫಸ್ಟ್ ಕ್ಲೋಸ್ ಆಗಬೇಕು 7 ಗಂಟೆಗೆ ಬಂದುಬಿಟ್ಟು. ಯಾಕೆಂದರೆ ಪೊಲೀಸವರು ಏನು ಹೇಳಿದ್ದಾರೆ ಅಂದರೆ ಕ್ರೌಡ್ ಮೇಲೆ ಎಷ್ಟು ಕ್ರೌಡ್ ಬರುತ್ತೆ ಆದಮೇಲೆ ಬಂದುಬಿಟ್ಟು ಅವ್ರು ಬಂದುಬಿಟ್ಟು ಕ್ಲೋಸ್ ಮಾಡೋದು ಡಿಸಿಷನ್ ತೊಗೊಳ್ತಾರೆ. ಮತ್ತು ಬ್ರಿಗೇಡ್ ರೋಡ್ ಆ್ಯಂಡ್ MG ರೋಡ್ ಕ್ಲೋಸ್ ಮಾಡೋಕ್ಕೆ ಅವಾಗನೇ ಡಿಸಿಷನ್ ತೊಗೊಳ್ಳೋದು. ಯಾಕೆಂದರೆ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ಬೇಗ ಕ್ಲೋಸ್ ಮಾಡಿಬಿಟ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಬಂದುಬಿಟ್ಟು ಅವ್ರು ಪ್ರಿಕಾಷನ್ ತೊಗೊಳ್ತಾ ಇದ್ದಾರೆ. ಈಗ ಒಂದಷ್ಟು ಲೈಟ್ಸ್ಗಳನ್ನ ಅಳವಡಿಕೆ ಮಾಡಿರೋದ್ರಿಂದ ಅಲ್ಲಲ್ಲಿ ಒಂದಷ್ಟು ಸಮಸ್ಯೆಗಳಾಗಬಹುದು ಅನ್ನೋಕ್ಕೋಸ್ಕರ ಬೆಸ್ಕಾಂ ಅಧಿಕಾರಿಗಳು ಕೂಡ ನಿನ್ನೆ ಒಂದಷ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಸೊ ಅದೇನಾದರೂ ಅಂದರೆ ಏನಾದರೂ ಸುರಕ್ಷಿತ ಕ್ರಮವಾಗಿ ಏನಾದರೂ ಇರುತ್ತಾ ಅಥವಾ ಏನು ಹೇಗೆ ಅಂತ? ಇದು ಲೈಟಿಂಗ್ ಬಂದುಬಿಟ್ಟು ಅದು BBMP ಅಂತ ಮಾಡಿದ್ದಾರೆ, ಸ್ಟ್ರೀಟ್ ಲೈಟ್ ಡಿವಿಷನ್ನಿಂದ. ಪೂರ್ತಿ ಏರಿಯಾ ಬಂದುಬಿಟ್ಟು ಫ್ಲಡ್ ಲೈಟ್ ಹಾಕಿದ್ದಾರೆ. ಅದು ಬಂದುಬಿಟ್ಟು ಡೆಕೋರೇಟಿವ್ ಲೈಟಿಂಗ್ ಇಲ್ಲಿ ಬ್ರಿಗೇಡ್ ರೋಡ್ ಮಾತ್ರ ಬರುತ್ತೆ. ಅಂದಾಜಿಗೆ ಎಷ್ಟು ಜನ ಪೊಲೀಸರು ಇರ್ತಾರೆ ಸರ್? ಏನಾದರೂ ನಿಮಗೆ ಮಾಹಿತಿ ಇದೆ ಹೇಗೆ ಅಂತ? ನನಗೆ ಜಾಸ್ತಿ ಪೊಲೀಸ್ ಇರಬೇಕು. ಯಾಕೆಂದರೆ 4 KSRP ಬೆಟಾಲಿಯನ್ ಇಲ್ಲಿ ಬಂದುಬಿಟ್ಟು ಬರೋ ಚಾನ್ಸ್ ಇದೆ. ಜಾಸ್ತಿ ಪೊಲೀಸ್ ಇರುತ್ತೆ ತುಂಬ. ಇಲ್ಲಿ ಸೇಫ್ಟಿಗೆ ಮಾತ್ರ ಪ್ರಯಾರಿಟಿ ಕೊಡ್ತಾ ಇದ್ದಾರೆ. ಈಗ ಕಾರ್ ಪಾರ್ಕಿಂಗ್ ಶೆಡ್ಗಳೇನಿರುತ್ತೆ ಅವೆಲ್ಲ ಕೂಡ ಕ್ಲೋಸ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ, ಹೌದಾ? ಇಲ್ಲ, ಶಾಪ್ಸ್ದು ಯಾವುದು ಕಾರ್ ಪಾರ್ಕಿಂಗ್ ಇಲ್ಲ ಇಲ್ಲಿ ಯಾವುದು ಕಾರ್ ಪಾರ್ಕಿಂಗ್ ಇಲ್ಲ. ಮತ್ತು ಇದು ಬೇಸ್ಮೆಂಟ್ಸ್ ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಬೇಸ್ಮೆಂಟ್ಸ್ ಯಾವುದು ಓಪನ್ ಇರಬಾರ್ದು ಅಂತ ಅದು ಬಂದುಬಿಟ್ಟು ಪೊಲೀಸ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಅಸೋಸಿಯೇಷನ್ ಕಡೆಯಿಂದ ಎಲ್ಲರಿಗೆ ಹೇಳಿದ್ದೀವಿ. ಬೇಸ್ಮೆಂಟ್ಸ್ ಮಾತ್ರ ಸೇಫ್ಟಿಗೋಸ್ಕರ, ಯಾಕೆಂದರೆ ಬೇಸ್ಮೆಂಟ್ನಲ್ಲಿ ಯಾರು ಹೋಗಬಾರ್ದು ಅಂತ ಅದು ಸೇಫ್ಟಿ ಮಾಡೋಕ್ಕೆ ಹೇಳಿದ್ದೀವಿ ನಾವು. ಸೊ ಇದಿಷ್ಟು ಬ್ರಿಗೇಡ್ ರೋಡ್ನ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂತಹ ಸಾಹಿಲ್ ಅವರು ಮಾತನಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.